ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಜ್ಞಾನಸುಧೆ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಲೇಟೋರವರ ಶಿಕ್ಷಣದ ವ್ಯವಸ್ಥೆ ಅಥವಾ ಅದಕ್ಕೆ ಇನ್ನೊಂದು ಕರಿತಾ ಇದ್ದಾರೆ ಥಿಯರಿ ಆಫ್ ಎಜುಕೇಷನ್ ಅಂತಂದರೆ ಶಿಕ್ಷಣದ ಸಿದ್ಧಾಂತವನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಪ್ಲೇಟೋ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಗ್ರೀಕ ಕಂಡಂತಹ ಒಬ್ಬ ಶ್ರೇಷ್ಠ ರಾಜಕೀಯ ಚಿಂತಕ. ಆತನ ಚಿಂತನೆಗಳು ಇವತ್ತಿಗೂ ಕೂಡ ಪ್ರಸ್ತುತೆಯನ್ನು ಪಡೆದುಕೊಂಡಿದ್ದಾವೆ, ಮಹತ್ವವನ್ನು ಪಡೆದುಕೊಂಡಿದ್ದಾವೆ. ಅಂಥ ಒಬ್ಬ ಚಿಂತಕ ತನ್ನ ಶ್ರೇಷ್ಠ ಕೃತಿಯಾದಂತಹ ರಿಪಬ್ಲಿಕ್ ಅನ್ನುವಂತಹ ಪುಸ್ತಕದಲ್ಲಿ ಪುಸ್ತಕ 2 ಮತ್ತು ಪುಸ್ತಕ 3ರಲ್ಲಿ ಶಿಕ್ಷಣ ವ್ಯವಸ್ಥೆಗಳ ಬಗ್ಗೆ ಶೈಕ್ಷಣಿಕ ಸಿದ್ಧಾಂತಗಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಗ್ರೀಕ್ದಲ್ಲಿ ಸ್ಪಾರ್ಟಾ ಮತ್ತು ಅಥೆನ್ಸ್ ಅನ್ನುವಂತಹ 2 ನಗರ ರಾಜ್ಯಗಳಲ್ಲಿರುವಂತಹ ಶಿಕ್ಷಣದ ವ್ಯವಸ್ಥೆಗಳನ್ನು ಆಧಾರವಾಗಿರಿಸಿಕೊಂಡು ಅವು ಎರಡರನ್ನು ಮೇಳೈಸಿ ತನ್ನದೇ ಆದಂತಹ ಶಿಕ್ಷಣದ ವ್ಯವಸ್ಥೆಗಳನ್ನು ತರುವಂತಹ ಮತ್ತು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಅದಕ್ಕೆ ನಾವು ಶಿಕ್ಷಣದ ಸಿದ್ಧಾಂತ ಅಂತ ಕರಿತಾ ಇದ್ದೀವಿ. ಸ್ನೇಹಿತರೆ, ಈ 1000 ವರ್ಷಗಳ ಹಿಂದೆ ಹೇಳಿದಂತಹ ಶಿಕ್ಷಣದ ಒಂದು ಸಿದ್ಧಾಂತ ಇವತ್ತಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಇವತ್ತಿನ ಶಿಕ್ಷಣದ ವ್ಯವಸ್ಥೆಗಳಿಗೆ ಅದರ ಅಡಿಪಾಯವನ್ನು, ಅದರ ಬೆಳಕನ್ನು ಬೀರುವಂತಹ ಪ್ರಯತ್ನವನ್ನು ಅದು ಮಾಡ್ತಾ ಇದೆ. ಹಾಗಾದರೆ ಬನ್ನಿ, ಈ ಪ್ಲೇಟೋರವರ ಹೇಳಿದಂತಹ ಶಿಕ್ಷಣದ ಸಿದ್ಧಾಂತ ಏನಿದೆ ಅನ್ನೋದನ್ನು ನಾವಿವತ್ತು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ನೋಡ್ತಾ ಇರಬೇಕಾದಂತಹ ಸಂದರ್ಭ ಅಂತಂದರೆ, ಈ ಸ್ಪಾರ್ಟಾ ಮತ್ತು ಅಥೆನ್ಸ್ದಲ್ಲಿ ಬೇರೆ ಬೇರೆಯಾದಂತಹ ಶಿಕ್ಷಣದ ವ್ಯವಸ್ಥೆಗಳಿದ್ದವು. ಆ ಎರಡನ್ನು ಸೇರಿಸಿ ತನ್ನ ವಿಚಾರವನ್ನು ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಪ್ಲೇಟೋ ಅವರು ಮಾಡಿದ್ದು ಕಂಡು ಬರ್ತದಂತ. ಪ್ಲೇಟೋ ಯಾವ ಕಾರಣಕ್ಕಾಗಿ ಈ ಸಿದ್ಧಾಂತ ಈ ಶಿಕ್ಷಣದ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಹೊಂಟಿದ್ದಾನೆ ಅಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ಆತ ಆದರ್ಶ ರಾಜ್ಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಆ ಆದರ್ಶ ರಾಜ್ಯ ನಿರ್ಮಾಣ ಆಗಬೇಕಾದರೆ ಅದಕ್ಕೆ ಶಿಕ್ಷಣ ಅಥವಾ ಶೈಕ್ಷಣಿಕ ವ್ಯವಸ್ಥೆಗಳು ಸರಿಯಾಗಿ ಇರಬೇಕನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಆತ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ ಅಂತ. ಹಾಗಾದರೆ ಈ ಶಿಕ್ಷಣದ ಸಿದ್ಧಾಂತವನ್ನು ನೋಡುವಾಗ ನಮಗೆ 2 ಹಂತಗಳಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದಂತ. ಮೊದಲನೆಯ ಹಂತವನ್ನು ಆತ ಶೈಕ್ಷಣಿಕ ಪ್ರಾರಂಭ ಹಂತ ಅಂತ, ಅಂದರೆ ಪ್ರೈಮರಿ ಎಜುಕೇಷನ್ ಸ್ಟೇಜ್ ಅಂತ ಕರಿತೀವಿ ನಾವು. ಅಂದರೆ ಪ್ರಾಥಮಿಕ ಹಂತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಪ್ರಾಥಮಿಕ ಹಂತವನ್ನು ಆತ ಮತ್ತೆ 3 ಭಾಗಗಳಾಗಿ ವಿಂಗಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಮೊದಲನೆಯ ಹಂತ, 2ನೆಯ ಹಂತ ಮತ್ತು 3ನೇ ಹಂತ ಎಂದು 3 ಹಂತಗಳಲ್ಲಿ ಅದನ್ನು ಡಿವೈಡ್ ಮಾಡ್ತಾ ಇದ್ದಾನೆ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆಯನ್ನು. ತದನಂತರದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಬರ್ತಾ ಇದೆ. ಆ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಆತ ಮತ್ತೆ 2 ಹಂತಗಳಲ್ಲಿ ಅದನ್ನು ವಿಭಜನೆ ಮಾಡ್ತಾ ಇದ್ದಾನೆ. ಹೀಗೆ ನಾವು ಈ ಶಿಕ್ಷಣ ವ್ಯವಸ್ಥೆಯನ್ನು ತಿಳ್ಕೊಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಪ್ಲೇಟೋನ ಶಿಕ್ಷಣದ ಸಿದ್ಧಾಂತ ಅಥವಾ ವ್ಯವಸ್ಥೆ ಪ್ರಾಥಮಿಕವಾಗಿ 2 ಹಂತಗಳಲ್ಲಿ ಅದು ವಿಭಜನೆ ಮಾಡ್ಕೊಳ್ಬೇಕಾಗ್ತದಂತ, ವರ್ಗೀಕರಣ ಮಾಡ್ಕೊಳ್ಬೇಕು. ಒಂದು ಪ್ರೈಮರಿ, ಇನ್ನೊಂದು ಹೈಯರ್ ಅಂತ. ಸ್ನೇಹಿತರೆ, ಈಗ ನಾವು ಮೊದಲನೇದಾಗಿ ಪ್ರೈಮರಿ ಹಂತದಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲಿ ಯಾವೆಲ್ಲ ವಿಷಯಗಳನ್ನು ಅಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ನೋಡೋದಾದರೆ, ಪ್ರಾಥಮಿಕ ಹಂತದಲ್ಲಿ ಮೊದಲನೆಯ ಹಂತ ಅಂತಂದರೆ ಈ ಮೊದಲನೆಯ ಹಂತ ಎಲ್ಲಿಂದ ಪ್ರಾರಂಭಗೊಳ್ತದೆ ಅಂತಂದ್ರೆ 0 to 6 ಅಂತ ಹೇಳ್ತಾರೆ. ಅಂದ್ರೆ ತಾಯಿಯ ಗರ್ಭದಲ್ಲಿರುವುದರಿಂದ ಹಿಡಿದು ಆ ಮಗು ಜನನ ಆದ 6 ವರ್ಷಗಳವರೆಗಿನ ಶಿಕ್ಷಣ ವ್ಯವಸ್ಥೆಯನ್ನು ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾನೆ ಅಂತ. ಹಾಗಾದರೆ ತಾಯಿಯ ಗರ್ಭದಲ್ಲಿರುವಂತಹ ಮಗುವಿಗೆ ಶಿಕ್ಷಣ ಎಂಥದ್ದು ಅನ್ನೋದನ್ನು ನಾವು ನೋಡಿದರೆ ಇದೇ ಬಹಳ ಪ್ರಮುಖವಾಗಿರುವಂಥದ್ದು. ಮತ್ತು ನಮ್ಮ ಪ್ರಾಚೀನ ಭಾರತದಲ್ಲಿಯೂ ಕೂಡ ಇದರ ಬಗ್ಗೆ ಬಹಳಷ್ಟು ಅದರ ಬಗ್ಗೆ ಚರ್ಚೆಗಳು ನಡೆದಿದ್ದವೆ ಅಂತೆ. ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವಿಗೆ ಉತ್ತಮವಾದಂಥ ಸಂಸ್ಕಾರಗಳನ್ನು ಕೊಡುವಂಥ ಪ್ರಯತ್ನ ಭಾರತದಲ್ಲಿಯೂ ಕೂಡ ನಡೆದಿತ್ತು. ಅದೇ ರೀತಿಯಾಗಿ ಗ್ರೀಕ್ ತತ್ವಜ್ಞಾನಿಯಾದಂಥ ಪ್ಲೇಟೋ ತಾಯಿಯ ಗರ್ಭದಲ್ಲಿರುವಂತಹ ಸಂದರ್ಭದಲ್ಲಿ, ತಾಯಿ ಗರ್ಭವನ್ನು ಧರಿಸಿದಂಥ ಸಂದರ್ಭದಲ್ಲಿ ಮಗುವಿಗೆ ಉತ್ತಮವಾದಂತಹ ವಾತಾವರಣವನ್ನು ಕಲ್ಪಿಸಬೇಕು ಅಂತಂದರೆ ತಾಯಿಯಾದವಳು ಐತಿಹಾಸಿಕ ಕಥೆಗಳನ್ನು ಕೇಳುವುದು ಮತ್ತು ಆಧ್ಯಾತ್ಮಿಕದ ಕಥೆಗಳನ್ನು ಕೇಳುವುದು, ವೀರತ್ವದ ಕಥೆಗಳನ್ನು ಕೇಳುವುದು, ನೈತಿಕ ಕಥೆಗಳನ್ನು ಕೇಳುವುದಂತಹ ಈ ವಾತಾವರಣವನ್ನು ಅಲ್ಲಿ ಅವಳು ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ತಾಯಿ ಆದವಳು ಗರ್ಭ ಧರಿಸಿದಾಗ
ಉತ್ತಮವಾದಂಥ ಸಂಗೀತವನ್ನು ಆಲಿಸಬೇಕು. ಇದರಿಂದ ಒಳಗಿನ ಆ ಗರ್ಭದಲ್ಲಿರುವಂಥ ಮಗು ಪ್ರಫುಲ್ಲತೆಯಿಂದ ಅದು ಬೆಳವಣಿಗೆ ಹೊಂದುತ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ತದನಂತರದಲ್ಲಿ ಆ ಮಗು ಭೂಮಿಗೆ ಬಂದ ನಂತರದಲ್ಲಿ ಮತ್ತೆ ಅದಕ್ಕೆ ಬೇರೆದೇ ಸಂಸ್ಕಾರವನ್ನು ನೀಡುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಏನದು ಅಂತಂದರೆ, ಮಗು 6 ವರ್ಷ ಆಗುವವರೆಗೂ ಕೂಡ ತಾಯಿಯಾದವಳು ಅದಕ್ಕೆ ಉತ್ತಮವಾದಂಥ ಸಂಸ್ಕಾರವನ್ನು ನೀಡಬೇಕು. ವೀರತ್ವದ ಕಥೆಗಳನ್ನು ಹೇಳಬೇಕು ಮತ್ತು ಪೌರುಷದ ಕಥೆಗಳನ್ನು ಹೇಳಬೇಕು. ಅಷ್ಟೇ ಅಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾದಂತಹ ರೀತಿಯಲ್ಲಿ ಮಗುವನ್ನು ಬೆಳೆಸುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಮೊದಲನೇ ಹಂತದಲ್ಲಿ ಆತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಇನ್ನು ಎರಡನೇ ಹಂತಕ್ಕೆ ಬರೋದಾದರೆ, ಎರಡನೇ ಹಂತದಲ್ಲಿ 7ರಿಂದ 18 ವರ್ಷದವರೆಗಿನ ಈ ಹಂತ ಅಂತ. ಈ ಹಂತದಲ್ಲಿ ಮಗು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳಿಬೇಕನ್ನುವಂತಹ ಉದ್ದೇಶದಿಂದ ಮಗುವಿಗೆ ಜಿಮ್ನಾಸ್ಟಿಕ್ ಮತ್ತು ಮ್ಯೂಸಿಕ್ ಈ ರೀತಿಯಾದಂತಹ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಅಂದರೆ ಪ್ಲೇಟೋನ ಪ್ರಕಾರ ಕೇವಲ ಸೌಂದರ್ಯ ಅನ್ನೋದು ದೇಹಕ್ಕೆ ಮಾತ್ರ ಅಲ್ಲ, ಅದು ಬೌದ್ಧಿಕವಾಗಿಯೂ ಸೌಂದರ್ಯವನ್ನು ಹೊಂದಬೇಕು ಅನ್ನುವಂಥ ವಿಚಾರವನ್ನು ಆತ ಹೇಳ್ತಾ ಇದ್ದಾನೆ. ಹಾಗಾಗಿ ಮ್ಯೂಸಿಕ್ ಅಂದರೆ ಸಂಗೀತ. ಈ ಸಂಗೀತ ಎದಕ್ಕೆ ಉತ್ತೇಜನ ಕೊಡ್ತದೆ ಅಂತಂದ್ರೆ, ಮಗುವಿನ ಮನಸ್ಸಿಗೆ ಉತ್ತೇಜನವನ್ನು ಕೊಟ್ಟರೆ ಫಿಸಿಕಲಿ ಮಗು ಗಟ್ಟಿಯಾಗಿ ಸದೃಢವಾಗಿರಬೇಕಾದರೆ ಆ ಮಗುವಿಗೆ ಜಿಮ್ನಾಸ್ಟಿಕ್ದಂತಹ ಅಂದರೆ ದೇಹ ಸೌಂದರ್ಯವೂ ಕೂಡ ಬಹಳ ಇಂಪಾರ್ಟೆಂಟು. ಹಾಗಾಗಿ ದೇಹ ಸೌಂದರ್ಯಕ್ಕೆ ಜಿಮ್ನಾಸ್ಟಿಕ್ಕು, ಸ್ವಿಮ್ಮಿಂಗ್ಗಳನ್ನು ಮತ್ತು ರೆಸಲ್ಸ್ ಅಂದರೆ ಕುಸ್ತಿಗಳನ್ನು ಕಲಿಸುವಂಥ ಪ್ರಯತ್ನಗಳನ್ನು ಈ ಹಂತದಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ಸಂಗೀತದ ಜೊತೆಗೆ ಆಟೋಟೋಪಗಳ ಜೊತೆಗೆ ಆ ದೈಹಿಕ ಸೌಂದರ್ಯಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ರೀತಿಯಾಗಿ ಸುಮಾರು 7ರಿಂದ 18 ವರ್ಷದ ಮಗು ಈ ರೀತಿಯಾಗಿ ಬೆಳಿಬೇಕನ್ನುವಂಥದ್ದು ವಿಚಾರವನ್ನು ಹೇಳ್ತಾ ಇದ್ದಾನೆ. ಇನ್ನು ಮೂರನೇ ಹಂತ, ಈ ಮೂರನೇ ಹಂತ ಸುಮಾರು 18ರಿಂದ 20 ವರ್ಷಕ್ಕೆ ಬರ್ತಾ ಇದೆ. ಇಲ್ಲಿ ಮಗು ಏನು ಹೇಳಬೇಕಂತಂದರೆ, ಮಗು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಅಷ್ಟೇ ಅಲ್ಲ, ಅವರು ಇನ್ನೂ ಅನೇಕ ಸಂದರ್ಭಗಳನ್ನು, ಅನೇಕ ವಿಚಾರಗಳನ್ನು, ಇತಿಹಾಸ ಮತ್ತು ತತ್ವಶಾಸ್ತ್ರ ಈ ರೀತಿಯಾದಂಥ ವಿಚಾರಗಳನ್ನು ತಿಳ್ಕುವಂಥ ಪ್ರಯತ್ನವನ್ನು ಈ ಹಂತದಲ್ಲಿ ಮಾಡಬೇಕನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಪ್ಲೇಟೋ ಒಂದು ಕಡೆಗೆ ಹೇಳ್ತಾ ಇದ್ದಾನೆ, ದೇಹದ ಸೌಂದರ್ಯಕ್ಕೆ ಜಿಮ್ನಾಸ್ಟಿಕ್ ಬೇಕು, ಮಾನಸಿಕ ಸೌಂದರ್ಯಕ್ಕೆ ಮ್ಯೂಸಿಕ್ ಬೇಕು, ಅಂದರೆ ಸಂಗೀತ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಅಂದರೆ ಶಿಕ್ಷಣ ಅನ್ನುವುದು ಕೇವಲ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಅಂದರೆ ದೇಹ ಮತ್ತು ಬೌದ್ಧಿಕತೆ ಒಂದಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಬೌದ್ಧಿಕ ಮತ್ತು ಭೌತಿಕ ಎರಡೂ ಕೂಡ ಸುಂದರವಾಗಿ ಬೆಳಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಈ ಹಂತದಲ್ಲಿ. ತದನಂತರದಲ್ಲಿ ಈ 3 ಹಂತಗಳು, ಪ್ರಾಥಮಿಕ ವ್ಯವಸ್ಥೆಯ 3 ಹಂತಗಳು ಮುಗಿದಾದ ನಂತರ ಒಂದು ಪರೀಕ್ಷೆಯನ್ನು ಏರ್ಪಡಿಸಬೇಕು. ಆ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾ ಇದ್ದಾರಲ್ಲೇ ಅವರಿಗೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದಂತ. ಆ ರೀತಿಯಾಗಿ ಯಾವ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದಾರಲ್ಲ ಅವರನ್ನು 2ನೇ ಹಂತಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಆತ ಹೇಳ್ತಾ ಇದ್ದಾನೆ. ಹಾಗಾದರೆ ಸ್ನೇಹಿತರೆ, 2ನೇ ಹಂತ ಅದಕ್ಕೆ ಉನ್ನತ ಶಿಕ್ಷಣ ಹಂತ ಅಂತ ನಾವು ಕರಿತಾ ಇದ್ದೀವಿ. ಈ ಉನ್ನತ ಶಿಕ್ಷಣ ಹಂತದಲ್ಲಿ ಏನಾಗ್ತದಂದ್ರೆ, ಈ ಉನ್ನತ ಶಿಕ್ಷಣ ಹಂತದಲ್ಲಿ 2 ಸ್ಟೇಜ್ಗಳು ಬರ್ತಾ ಇದ್ದೇವೆ. ಮೊದಲನೇ ಸ್ಟೇಜು 20ರಿಂದ 30 ವರ್ಷಗಳವರೆಗೆ. ಈ ಒಂದು ಹಂತದಲ್ಲಿ ಮಗುವು ಬೌದ್ಧಿಕವಾಗಿ ಹೆಚ್ಚಾಗಿ ಅದು ಸದೃಢಗೊಂಡಿರುವುದರಿಂದ ಇಲ್ಲಿ ಹೇಳುವಂಥ ವಿಷಯಗಳು ಅಂತಂದರೆ, ವಿಜ್ಞಾನವನ್ನು ಹೇಳಬೇಕು, ವಿಜ್ಞಾನಶಾಸ್ತ್ರವನ್ನು ಹೇಳಬೇಕು, ಆಮೇಲೆ ಗಣಿತಶಾಸ್ತ್ರವನ್ನು ಬೋಧಿಸಬೇಕು, ತತ್ವಶಾಸ್ತ್ರವನ್ನು ಬೋಧಿಸುವಂಥ ಪ್ರಯತ್ನ ಮಾಡಬೇಕು, ಆಮೇಲೆ ಭೌಗೋಳಿಕ ಶಾಸ್ತ್ರ, ಜಿಯೋಗ್ರಫಿ ಅಂತ ಕರಿತೀರಿ, ಭೌಗೋಳಿಕ ಶಾಸ್ತ್ರವನ್ನು ಹೇಳುವಂಥದ್ದು. ಇಂಥ ಅತ್ಯಂತ ಪ್ರಮುಖವಾದಂಥ ವಿಚಾರಗಳನ್ನು ಈ ಹಂತದಲ್ಲಿ ಹೇಳ್ತಾ ಆಡಳಿತಾತ್ಮಕ ವಿಷಯಗಳನ್ನು ಕೂಡ ಈ ಹಂತದಲ್ಲಿ ಆ ವಿದ್ಯಾರ್ಥಿಗೆ ನೀಡಬೇಕು. ಯಾಕಂತಂದರೆ ಆದರ್ಶ ಒಂದು ರಾಜ್ಯಕ್ಕೆ ಆ ಉತ್ತಮವಾದಂಥ ಆಡಳಿತಗಾರನ ಅವಶ್ಯಕತೆ ಇರುವುದರಿಂದ ಈ ರೀತಿಯಾದ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾನೆ. ತದನಂತರದಲ್ಲಿ ಇದರಲ್ಲಿ ಯಾರು ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಉನ್ನತ ಶಿಕ್ಷಣದ 2ನೇ ಹಂತಕ್ಕೆ ಅವರನ್ನು ತರಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಉನ್ನತ ಶಿಕ್ಷಣದ 2ನೇ ಹಂತ ಇದು 30ರಿಂದ 35 ವರ್ಷದವರೆಗೆ ನಡೆಯುವಂತಹ ಹಂತ. 30ರಿಂದ 35 ವರ್ಷದವರೆಗಿನ 2ನೇ ಹಂತ ನಡೀತಾ ಇದೆ. ಈ ಹಂತದಲ್ಲಿ ಏನು ಹೇಳಬೇಕಂತಂದರೆ, ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ಹೇಳಬೇಕು,
ಆ ಆಧ್ಯಾತ್ಮಿಕ ವಿಷಯಗಳನ್ನು ಹೇಳ್ತಾ ಹೇಳ್ತಾ ಮಗುವಿಗೆ ರಾಜಕೀಯ ವಿಷಯಗಳನ್ನು ಹೇಳಬೇಕು, ತತ್ವಶಾಸ್ತ್ರ ವಿಷಯಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಭ್ಯರ್ಥಿಗಳಿಗೆ. ಅಂದಾಗ ಮಾತ್ರ ಆ ಇಡೀ ಆ ಒಂದು ವ್ಯಕ್ತಿ ಆಧ್ಯಾತ್ಮದ ವಿಷಯಗಳನ್ನು, ರಾಜಕೀಯ ವಿಷಯಗಳನ್ನು, ಸಾಮಾಜಿಕ ವಿಷಯಗಳನ್ನು ಮತ್ತು ಇನ್ನಿತರ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಂಥ ಒಂದು ಸಂಪೂರ್ಣವಾದಂಥ ವ್ಯಕ್ತಿತ್ವ ಅಲ್ಲಿ ನಿರ್ಮಾಣ ಆಗ್ತದೆ ಅನ್ನುವಂಥ ವಿಚಾರವನ್ನು ಆತ ಹೇಳಿದ್ದಾನೆ ಅಂತ. ಹೀಗೆ 35 ವರ್ಷಗಳ ಸುದೀರ್ಘ ಶಿಕ್ಷಣವನ್ನು ಪಡೆದುಕೊಂಡಂಥ ಒಬ್ಬ ವ್ಯಕ್ತಿ ಮುಂದೆ ಕೊನೆಯ ಹಂತದಲ್ಲಿ ಇನ್ನೊಂದು ಆತ ಪರೀಕ್ಷೆಯನ್ನು ಫೇಸ್ ಮಾಡಬೇಕಾಗ್ತದೆ, ಎದುರಿಸಬೇಕಾಗ್ತದೆ ಅಂತ ಹೇಳ್ತಾನೆ. 35 ವರ್ಷಗಳ ಆದ ನಂತರದಲ್ಲಿ 35ರಿಂದ 50 ವರ್ಷಗಳವರೆಗೆ ಇದು ತರಬೇತಿಯ ಹಂತ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಟ್ರೈನಿಂಗ್ ಪೀರಿಯಡನ್ನು ಸೆಟ್ ಮಾಡ್ತಾ ಇದ್ದಾನೆ ಪ್ಲೇಟೋ. ಅದು 35ರಿಂದ 50 ವರ್ಷ ಅಂತ. ಈ ಒಂದು ಹಂತದಲ್ಲಿ, ಈ ಒಂದು ಅವಧಿಯಲ್ಲಿ ಮಗುವಿಗೆ ಅಂದರೆ ಕ್ಯಾಂಡಿಡೇಟ್ಗಳಿಗೆ, ಅಭ್ಯರ್ಥಿಗಳಿಗೆ ಏನು ಹೇಳಬೇಕಂತಂದರೆ, ವಿಶೇಷವಾಗಿ ಇಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವಂಥ ವಿಷಯಗಳನ್ನು ಹೇಳಬೇಕು. ಆಮೇಲೆ ತನ್ನ ದೇಹದ ಮೇಲೆ ನಿಯಂತ್ರಣವಿರುವುದು ಹೇಗೆ ಅಂತ ಹೇಳಬೇಕು, ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕನ್ನುವಂಥದ್ದು. ಆಮೇಲೆ ಸೆಲ್ಫ್ ಕಂಟ್ರೋಲಿಂಗ್ ಅಂದರೆ ಸ್ವಯಂ ನಿರ್ಧಾರ ಮತ್ತು ತನ್ನ ಮನಸ್ಸು ಮತ್ತು ದೇಹದ ಮೇಲೆ ತನ್ನ ನಿಯಂತ್ರಣವನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ಅಭ್ಯರ್ಥಿ ಇರಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಆಮೇಲೆ ಧೈರ್ಯವಂತನಾಗಿರುವಂತಹ ಗುಣಗಳನ್ನು ಕಲಿಸಬೇಕು. ಉತ್ತಮವಾದಂತಹ ಕ್ಯಾರೆಕ್ಟರ್ ಅಂದರೆ ಆತನ ಒಂದು ಇಡೀ ತನ್ನ ವ್ಯಕ್ತಿತ್ವವನ್ನು ಯಾವ ರೀತಿಯಾಗಿ ಮಾರ್ಪಡಿಸಿಕೊಳ್ಳಬೇಕನ್ನುವಂಥ ವಿಚಾರವನ್ನು ಇಲ್ಲಿ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ. ಹೀಗಾಗಿ ಇಡೀ ನಾವು ಪ್ಲೇಟೋನ ಶಿಕ್ಷಣದ ಸಿದ್ಧಾಂತವನ್ನು ಒಂದು ಅದ್ಭುತವಾದಂಥ ಸಿದ್ಧಾಂತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ನಾವು ಈ ಸಿದ್ಧಾಂತದಿಂದ ಏನು ತಿಳ್ಕೊಬೇಕಂತಂದರೆ, ಶಿಕ್ಷಣ ಅನ್ನೋದು ಪ್ಲೇಟೋನ ಪ್ರಕಾರ ತಾಯಿಯ ಗರ್ಭದಿಂದ ಸುಮಾರು 50 ವರ್ಷಗಳವರೆಗೆ ನಡೆಯುವಂಥ ಒಂದು ಸುದೀರ್ಘವಾದಂತಹ ಶಿಕ್ಷಣ ವ್ಯವಸ್ಥೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಶಿಕ್ಷಣದ ವ್ಯವಸ್ಥೆ ಕೆಲವೊಂದಿಷ್ಟು ಪ್ರಧಾನ ಅಂಶಗಳನ್ನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ಹೇಳಿದಂತೆ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, ಸ್ಪಾರ್ಟಾ ಮತ್ತು ಅಥೆನಿಸ್ ಎರಡರ ನಗರ ರಾಜ್ಯಗಳಲ್ಲಿರುವಂಥ ಶಿಕ್ಷಣದ ಒಂದು ಮಿಶ್ರಣವೇ ಪ್ಲೇಟೋನ ಶಿಕ್ಷಣದ ಸಿದ್ಧಾಂತವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಶಿಕ್ಷಣ ಅನ್ನೋದು ಕೇವಲ ಭೌತಿಕ ಅಲ್ಲ, ಅದು ಬೌದ್ಧಿಕ ಮತ್ತು ಭೌತಿಕ ಅಂದರೆ ಮೆಂಟಲಿ ಮತ್ತು ಫಿಸಿಕಲಿ ಇರುವಂಥ ಶಿಕ್ಷಣವನ್ನು ನೀಡಬೇಕಂತ ಹೇಳ್ತಾ ಇದ್ದಾನೆ. ರಾಜ್ಯ ನಿಯಂತ್ರಿತ ಶಿಕ್ಷಣ ನೀಡಬೇಕನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಶಿಕ್ಷಣ ಅನ್ನುವುದು ಕೇವಲ ಪುರುಷರಿಗೆ ಅಷ್ಟೇ ಅಲ್ಲ. ಪ್ಲೇಟೋನ ಪ್ರಕಾರ ಶಿಕ್ಷಣ ಅನ್ನೋದು ಪುರುಷ ಮತ್ತು ಮಹಿಳೆಯರಿಗೆ ಸಮವಾಗಿ ಶಿಕ್ಷಣವನ್ನು ನೀಡಬೇಕನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ. ಶಿಕ್ಷಣದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ಆದರ್ಶ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ನೀಡಬೇಕಂತ ಹೇಳ್ತಾ ಇದ್ದಾನೆ. ಆಮೇಲೆ ಶಿಕ್ಷಣ ಇದು ಎಲ್ಲರಿಗೂ ಇರಬೇಕಂತ ಹೇಳ್ತಾನೆ, ಅಂದರೆ ಕಂಪಲ್ಸರಿ ಎಜುಕೇಷನ್ನ ಹೇಳ್ತಾ ಇದ್ದಾನೆ. 1000 ವರ್ಷಗಳ ಹಿಂದೆ ಪ್ಲೇಟೋ ಆ ರೀತಿಯಾದಂಥ ಒಂದು ವಿವೇಚನೆಯನ್ನು ಮಾಡಿದ್ದ ಅನ್ನೋದನ್ನು ನಮಗಿಲ್ಲಿ ಕಂಡು ಬರ್ತಾ ಇದೆ ಅಂತ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟು ಮತ್ತು ಕೊನೆಯದಾಗಿದ್ದು ಹೇಳಬೇಕಂತಂದರೆ, ಇಡೀ ಪ್ಲೇಟೋನ ಶಿಕ್ಷಣದ ವ್ಯವಸ್ಥೆಯ ಮೂಲ ತಳಹದಿ, ಮೂಲ ವಿಚಾರ ಏನಪ್ಪ ಅಂತಂದ್ರೆ, ಒಂದು ಆದರ್ಶ ಉತ್ತಮವಾದಂತಹ ತತ್ವಜ್ಞಾನಿ ಅರಸನನ್ನು ನಿರ್ಮಾಣ ಮಾಡಬೇಕು ಅಂತ. ಅದಕ್ಕಾಗಿ ಪ್ಲೇಟೋ ಒಂದು ಕಡೆಗೆ ಹೇಳ್ತಾ ಇದ್ದಾನೆ, ಆಡಳಿತ ನಡೆಸುವವರು ಯಾರಾಗಿರ್ಬೇಕಂತಂದರೆ ತತ್ವಜ್ಞಾನಿಗಳಾಗಿರಬೇಕು, ಅಥವಾ ಯಾರು ತತ್ವಜ್ಞಾನಿಗಳಾಗಿರ್ತಾರಲ್ಲ ಅವರು ಆಡಳಿತ ನಡೆಸಬೇಕು ಅಂತ. ಫಿಲಾಸಾಫರ್ ಬಿಕಮ್ ಅ ಕಿಂಗ್ ಆರ್ ಕಿಂಗ್ ಬಿಕಮ್ ಅ ಫಿಲಾಸಾಫರ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಅಂತ. ಹೀಗಾಗಿ ಇವತ್ತಿನ ಕಾಲಘಟ್ಟದಲ್ಲಿಯೂ ಕೂಡ 1000 ವರ್ಷಗಳ ಹಿಂದೆ ಹೇಳಿದಂತಹ ಪ್ಲೇಟೋನ ಶಿಕ್ಷಣದ ನೀತಿಗಳು ಇವತ್ತಿಗೂ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದ್ದಾವೆ ಅನ್ನೋದನ್ನು ಹೇಳುತ್ತಾ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಚಾರವನ್ನು ಅನೇಕ ಬಾರಿ ಪದವಿ ಶಿಕ್ಷಣಗಳಲ್ಲಿ ಮತ್ತು ಈ ನೆಟ್ ಮತ್ತು ಸೆಟ್ ಈ ಎಲ್ಲ ಎಕ್ಸಾಮ್ಗಳಲ್ಲಿ ಅದನ್ನು ಅನೇಕ ಬಾರಿ ಈ ಕುರಿತಾದಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವುಗಳಿಗೆ ಉಪಯುಕ್ತ ಆಗುತ್ತದೆ ಅನ್ನುವಂತಹ ಒಂದು ಆಶಯದೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.